शिवम असोसिएट्सतर्फे 17 मे रोजी स्वच्छ बेळगाव संभार या नावाने 25,000 लोकांना एकत्र करून भव्य कार्यक्रम आयोजित करण्याचा प्रयत्न करण्यात आला होता. मात्र जिल्हा प्रशासनाने आधीच परवानगी नाकारत धक्का दिला होता. त्यानंतर आता बेळगाव महानगरपालिकेनेही कडक कारवाई करत पालिकेची परवानगी न घेता शहरात लावण्यात आलेले बॅनर आणि जाहिरात फलक हटवण्याची मोहीम हाती घेतली आहे. शिवम असोसिएट्सतर्फे बेळगाव शहरातील विविध प्रमुख चौक, रस्त्यांच्या कडेला आणि सार्वजनिक ठिकाणी कार्यक्रमाच्या प्रचारासाठी मोठ्या प्रमाणात बॅनर लावण्यात आले होते. ಇದೇ ಕಾರ್ಪೊರೇಷನ್ ಆಯುಕ್ತರಾದಂತಹ ಕಾರ್ತಿಕ್ ಅವರನ್ನ ಸುಮಾರು 20 ದಿವಸಗಳ ಮುಂಚೆ ಕಾರ್ಯಕ್ರಮದ ಆಯೋಜಕರಾದಂತಹ ಮಂಜುನಾಥ್ ಅವರು ಹಾಗೂ ನಾನು ಹೋಗಿ ಮೀಟ್ ಆಗಿದ್ವಿ. ನಾವು ಮೀಟ್ ಆದಾಗ ಅವ್ರು ಒಂದೇ ವಿಷಯ ಹೇಳಿದ್ದು, ಸರ್ ಈ ಥರ ಮಾಡ್ತಾ ಇದೀವಿ, ತಮ್ಮ ಬೆಂಬಲ ಬೇಕು, ತಮ್ಮ ಪೌರತ್ವ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸ್ವಚ್ಛತೆ ಅಭಿಯಾನವನ್ನು ಮಾಡ್ತಾ ಇದೀವಿ. ನಾವು ಎಲ್ಲ ಬೆಳಗಾವಿ ನಗರದಲ್ಲಿ ಸ್ವಚ್ಛತೆ ಅಭಿಯಾನ ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಅವೇರ್ನೆಸ್ನ ಮೂಡಿಸ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಸಹಕಾರ ಬೇಕು. ಆಮೇಲೆ ಪೌರ ಕಾರ್ಮಿಕರು ನಮ್ಮ ಈ ಒಂದು ಸ್ವಚ್ಛತಾ ಅಭಿಯಾನ ಕಳಿಸ್ಕೊಡ್ಬೇಕು. ಆಮೇಲೆ ತಮ್ಮ ಕಸ ತುಂಬುವಂಥ ಏನು ವೆಹಿಕಲ್ಗಳಿದೆ ಅದನ್ನ ಕಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಅವರು ಮೌಖಿಕವಾಗಿ ಅಲ್ಲೇ ಅವರ ಯಾರೋ ಅಸಿಸ್ಟೆಂಟ್ಸ್ ಅವ್ರ ಕೆಳಗಡೆ ಇರುವಂಥವ್ರನ್ನ ಕರೆಸಿ ಇವ್ರಿಗೆ ಏನೇನು ಬೇಕು ಎಲ್ಲ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಸರ್ ನಾವು ಕಾರ್ಯಕ್ರಮದ ಪ್ರಚಾರಾರ್ಥವಾಗಿ ಎಲ್ಲ ಮುಖ್ಯ ಸರ್ಕಲ್ಗಳಲ್ಲಿ ಬ್ಯಾನರ್ ಹಾಕ್ತೀವಿ ಸರ್, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಆಯಿತು ಹಾಕೊಳ್ಳಿ ಅಂತ ಓರಲ್ಲಿ ಹೇಳಿದ್ರು. ಅವ್ರು ಕರೆಸಿಬೇಕಾದ್ರೆ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳಿ ಅವರು ಹೇಳಿಲ್ಲ ಅಂತ ಅವ್ರೇ ನೀವು ಹಾಕೊಳ್ಳಿ, ನಾವು ಇದು ಮಾಡಿ ಎಲ್ಲ ಸಂಪೂರ್ಣ ಬೆಂಬಲ ಇದೆ, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವರು ಅವತ್ತು ನಮಗೆ ಹೇಳಿ ಕಳಿಸಿದ್ದಾರೆ. ಇದು ಆಯೋಜಕರಾದಂಥ ಮಂಜುನಾಥ್ ಅವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇದು ನಡೆದಂಥ ಸತ್ಯ. ಇದು ಮಂಜುನಾಥ ಸ್ವಾಮಿ ಮೇಲೆ ಆಣೆ. ಇದನ್ನು ರಿಸೀವ್ಡ್ ಕಾಪಿ ಹಾಕ್ಸ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಬ್ಯಾನರ್ ಹಾಕೋಕ್ಕೆ ರಿಸೀವ್ಡ್ ಕಾಪಿ ಹಾಕ್ಸ್ಕೊಂಡು ಅದು ಹಾಕ್ಸ್ಕೊಂಡಿದ್ದಾರೆ. ಬಟ್ ಇವ್ರು ಏನಾದ್ರು ನಮಗೆ ಊರಲ್ಲಿ ಒಂದು ಮನುಷ್ಯನ ಮಾತು ಇಂಪಾರ್ಟೆಂಟ್. ಒಬ್ಬ ಕಮಿಷನರ್ ಆಗಿ, ಒಬ್ಬ IAS ಆಫೀಸರ್ ಆಗಿ ನಮಗೆ ಅವ್ರು ಮಾತು ಕೊಟ್ಟಿದ್ರು, ನೀವು ಹಾಕೊಳ್ಳಿ, ಪ್ರಚಾರ ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಒಂದು ಏಕಾಏಕಿ ಬ್ಯಾನರ್ಗಳನ್ನ ತೆಗಿತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಇಲ್ಲಿ ಯಾವುದೇ ರೀತಿ ಒಂದು ನಮ್ಮ ವೈಯಕ್ತಿಕವಾಗಿ ನಮಗೇನೋ ಇದರಲ್ಲಿ ಲಾಭ ಇಲ್ಲ, ಯಾವುದೇ ರೀತಿಯ ವೈಯಕ್ತಿಕ ಕೆಲಸ ಅಲ್ಲ. ನಾವು ಒಂದು ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಯಾಕಂದರೆ ಈಗ ನೋಡ್ತಾ ಇದ್ದರೆ ಟೆಂಪ್ರೇಚರ್ ಎಷ್ಟು ಜಾಸ್ತಿ ಆಗ್ತದೆ. ನಮ್ಮ ಪರಿಸರನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಜನರಿಗೆ ಅವೇರ್ನೆಸ್ ಮೂಡಿಸೋಣ. ಇದೇ ರೀತಿ ಹೋದರೆ ಟೆಂಪ್ರೇಚರ್ ಇವತ್ತು 40 ಡಿಗ್ರಿ ಇದೆ, ನಾಳೆ 50 ಆಗುತ್ತೆ, ಇನ್ನೊಂದು 10 ವರ್ಷ ಬಿಟ್ಟರೆ 60 ಡಿಗ್ರಿ ಆಗುತ್ತೆ. ಜನ ಬದುಕೋದು ಕಷ್ಟ ಆಗುತ್ತೆ. ಎಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು, ಗಿಡಮರಗಳನ್ನ ಬೆಳೆಸಬೇಕು, ಸ್ವಚ್ಛತೆ ಮಾಡೋಣ ಅಂತ ಶಿವಾನಂದ ನಿಲನವರು ಒಂದು ಆಸೆ ಇಟ್ಕೊಂಡು ಒಂದು ಜನರಿಗೆ ಅಭಿಯಾನ ಮಾಡೋಣ ಅಂತೇಳಿ ಅವ್ರು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮಂಥ ಎಲ್ಲ ನಟರು ಸಹ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಈ ಒಂದು ಪ್ರಚಾರಾರ್ಥಕ್ಕೆ ನನಗೆ ಅನ್ಸೋದ್ ಮಟ್ಟಿಗೆ ಇಲ್ಲಿ ಏನಾಗ್ತಾ ಇದೆ, ನಾವು ಯಾವುದೇ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಶಿವಾನಂದ ನಿಲನವರು ಯಾವುದೇ ರೀತಿ ರಾಜಕಾರಣ ಮಾಡ್ತಾ ಇಲ್ಲ. ಆದರೆ ಏನೋ ರಾಜಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನಿಸ್ತಾ ಇದೆ. ಯಾಕಂದರೆ ಬ್ಯಾನರ್ ನೋಡಿ ಇವರೇನೋ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ, ಇದೆಲ್ಲ ಏನೋ ಅಂದ್ಕೊಂಡು ಆ ರೀತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸ್ತಾ ಇದೆ. ಆದರೆ ಇಲ್ಲಿ ಯಾವುದೇ ರೀತಿ ಇಲ್ಲ, ಜನರಿಗಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ದಯವಿಟ್ಟು ಕಮಿಷನರ್ ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ. ಈ ಬ್ಯಾನರ್ಗಳ ಹಾಕ್ತಾ ಇರೋದು ಜನ ಜಾಸ್ತಿ ಸೇರಿನೂ ಒಂದೇ ಕಾರಣಕ್ಕೆ, ಜನಕ್ಕೆ ಗೊತ್ತಾಗಬೇಕು ಈ ಥರ ಕಾರ್ಯಕ್ರಮ ಅಂತಿದೆ. ಎಷ್ಟೋ ಜನಕ್ಕೆ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಅವ್ರಿಗೂ ಇದೆ ಮನಸ್ಸಲ್ಲಿ, ನಾವು ಬರಬೇಕಿತ್ತು ನಾನು ಪಾಲ್ಗೊಂಡಿದ್ದು ಅಂತ. ಅವ್ರಿಗೆಲ್ಲ ಗೊತ್ತಾಗಲಿ ಒಂದೇ ಕಾರಣಕ್ಕೆ ಈ ಒಂದು ಬ್ಯಾನರ್ಗಳನ್ನ ಹಾಕ್ತಾ ಇರೋದು. ಇದು ನೋಡಿದ್ರೆ ಮುಂಚೆ ನೋಡಿ ಎಷ್ಟೋ ರಾಜಕಾರಣಿಗಳು ಹಾಕ್ಬಿಟ್ಟಿದ್ದಾರೆ. ಇವಾಗ ಈ ಹೋರ್ಡಿಂಗ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕಾರ್ಯಕ್ರಮ ಮಾಡ್ತೀರಾ ಹೆಂಗೆ? ನಾವು ಆಕಾಶ ಕೆಳಗಾಗಲಿ ಭೂಮಿ ಮೇಲಾಗಲಿ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಅದು ಯಾರು ಪರ್ಮಿಷನ್ ಸಿಗಲಿ ನಾವು ಎಲ್ಲ ನಮ್ಮ ಸಹಕಾರ ಕೊಡ್ತಾರೆ. ನಮ್ಮ ಎಲ್ಲ ಇಲಾಖೆಯಲ್ಲೂ ಸಹಕಾರ ಇದೆ, ಕಾರ್ಪೊರೇಷನ್ನಲ್ಲಿ ಮಾತ್ರ ಸಹಕಾರ ಇಲ್ಲ. ನಮಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಿ ಅಂತ ನಾವು ಕಾರ್ಯಕ್ರಮ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಇದೆ ಕಾರ್ಪೊರೇಷನ್. ಯಾಕಂದ್ರೆ ಕಾರ್ಪೊರೇಷನ್ಗೆ ಅವ್ರಿಗೆ ಬೇಕಾಗಿರುವಂಥ ಕಾರ್ಯಕ್ರಮ ಇದೆ. ಸ್ವಚ್ಛತೆ ಅವರ ಒಂದು ಸ್ವಚ್ಛ ಇದೆ ಅಂತ ಹೇಳ್ತಿರ್ತಾರೆ ಕಮಿಷನರ್ ಸರ್ ಬೆಳಗಾವಿ. ಸ್ವಚ್ಛ ಇದೆ, ಬನ್ನಿ ಒಂದು ರೌಂಡ್ ಹೋಗಿ ಬರೋಣ, ಸಿಟಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಕಸ ಬಿದ್ದಿದೆ. ಇಲ್ಲೇ ನೋಡಿ ಅಲ್ಲೆಲ್ಲ ಕಸ ಬಿದ್ದಿದೆ. ಈ ಥರ ಇಡೀ ಸಿಟಿ ಇದೆ, ಇಡೀ ಸಿಟಿಲಿ ಎಲ್ಲ ಕಡೆ ಆಗ್ತದೆ. ಒಂದು ಅಭಿಯಾನ ಇದು ಒಂದಿನದಲ್ಲಿ ಕ್ಲೀನ್ ಆಗಲ್ಲ, ಆದರೆ ಒಂದು ಅಭಿಯಾನ ಮುಖಾಂತರ ಜನರಿಗೆ ಅವೇರ್ನೆಸ್ ಮೂಡಿಸಿದ್ರೆ ಆಮೇಲೆ ಆದರೂ ಜನ ತಿದ್ಕೊಂಡು ಕಸ ಎಸೆಯೋದನ್ನು ಕಮ್ಮಿ ಮಾಡ್ತಾರೆ ಅನ್ನೋ ಒಂದು ಹೋಪ್ಸ್ ಅಷ್ಟೇ. मात्र महानगरपालिकेची पूर्व परवानगी न घेता बॅनर लावणे हे नियमांचे उल्लंघन असल्याचे पालिका अधिकाऱ्यांनी स्पष्ट केले आहे. हा कार्यक्रम पालिकेच्या हद्दीबाहेरील सरदास मैदानावर आयोजित करण्याची योजना आखण्यात आली होती. हजारो लोकांना एकत्र करून शहर स्वच्छता अभियानाच्या नावाखाली कार्यक्रम आयोजित करण्याची तयारी सुरू होती. मात्र आवश्यक प्रशासकीय परवानगी आणि सुरक्षा नियमांचे पालन न केल्यामुळे जिल्हा प्रशासनाने कार्यक्रमास परवानगी नाकारली होती. शहरात अनधिकृत बॅनर आणि फ्लेक्स विरोधात पुढील काळातही सातत्याने कारवाई केली जाईल अशी माहिती पालिका आयुक्त कार्तिक एम यांनी दिली. ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಏನು ಅನಧಿಕೃತ ಬ್ಯಾನರ್ಗಳೇನಿದೆ ಅದನ್ನು ಲಾಸ್ಟ್ ವೀಕಿಂದನೇ ನಾವು ಕೆಲವೊಂದು ತೆರವಾಚರಣೆ ಮಾಡ್ತಾ ಇರೋದು, ಫುಟ್ಪಾತ್ ತೆರವು ಕಾರ್ಯಾಚರಣೆಗಳು ಮಾಡ್ತಾ ಇರೋದು ನೀವೆಲ್ಲ ನೋಡಿದ್ದೀರಾ.
ಈ ಒಂದು ದಿನ ನಮಗೆ ಈಗ ನಿನ್ನೆ ಒಂದು ಕಂಪ್ಲೇಂಟ್ ಬಂದಿತ್ತು ಏನಂದರೆ ಎಲ್ಲ ಕಡೆ ಈ ಥರ ಬ್ಯಾನರ್ಸ್ ಜಾಸ್ತಿ ಆಗಿದೆ, ಮತ್ತು ನಾವು ಚೆನ್ನಮ್ಮ ಸರ್ಕಲ್ನ ಈಗ ಲಾಸ್ಟ್ ವೀಕೆ ನಾವು ಎಲ್ಲ ಬ್ಯಾನರ್ಗಳನ್ನ ತೆಗೆದು ಇಲ್ಲಿ ಒಂದು ಬ್ಯೂಟಿಫಿಕೇಷನ್ ಮಾಡಬೇಕು, ಇಂಥ ಇಂಪಾರ್ಟೆಂಟ್ ಸರ್ಕಲಲ್ಲಿ ಈ ರೀತಿ ಬ್ಯಾನರ್ಗಳು ಇರಬಾರ್ದು ಅನ್ಅಥರೈಸ್ಡ್ ಆಗಿ ಅಂತ ಹೇಳ್ಕೊಂಡು ನಾವು ಕಾರ್ಯಾಚರಣೆ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಮತ್ತೆ ನಿನ್ನೆ ಇದೇ ರೀತಿ ಬ್ಯಾನರ್ಗಳು ಬಂದ ಒಂದು ಪಕ್ಷದಲ್ಲಿ ನಮಗೆ ಕಂಪ್ಲೇಂಟ್ಗಳು ಕೂಡ ಬಂತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಮಿಡಿಯೇಟಾಗಿ ನಮ್ಮ ಪಾಲಿಕೆ ಸ್ಟಾಫ್ಗಳು ಅಷ್ಟು ಜನ ಇಂಜಿನಿಯರ್ಸು ಮತ್ತು DC ರೆವಿನ್ಯೂ ಅವರ ಒಂದು ಇದರಲ್ಲಿ ಇವತ್ತು ಇದೊಂದು ಇದನ್ನು ತೆಗೆಸ್ತಾ ಇದ್ವಿ. ಈ ಬ್ಯಾನರ್ಸ್ ಏನಿದೆ ಅದು ಮೊನ್ನೆನೂ ಕೂಡ ಈಗ ರೀಸೆಂಟ್ಲಿ ನಾವು ಲಾಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ ಪ್ರಿಂಟರ್ಸ್ ಆ್ಯಂಡ್ ಇವರ ಅಸೋಸಿಯೇಷನ್ ಅವ್ರಿಗೂ ಕೂಡ. ಏನಂದರೆ ಈಗ ಪಾಲಿಕೆಯಿಂದ ಒಂದು ಪರ್ಮಿಟೆಡ್ ಕಾಪಿನ ಇಟ್ಕೊಂಡು ಆ ಒಂದು ಪರ್ಮಿಟೆಡ್ ಕಾಪಿಲಿ ಇರ್ತಕ್ಕಂಥ ನಂಬರ್ನ ಪ್ರಿಂಟ್ ಮಾಡಿಕೊಂಡು ಆಮೇಲೆ ಯಾವುದೇ ಒಂದು ಬ್ಯಾನರ್ಗಳನ್ನ ಪ್ರಿಂಟ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಇಲ್ಲಾಂದರೆ ಪಾಲಿಕೆಯಿಂದ ಆ್ಯಕ್ಷನ್ಸ್ ತೊಗೋಬೇಕಾಗುತ್ತೆ ಅಂತಲೂ ಕೂಡ ಈ ಹಿಂದೆ ಆಲ್ರೆಡಿ ಒಂದು ಸತಿ ಹೇಳಿದ್ದೀವಿ ಅವ್ರಿಗೆ. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ರೀತಿ ಅನ್ಅಥರೈಸ್ಡ್ ಬ್ಯಾನರ್ಸ್ ಏನಿದೆ ಅದನ್ನು ತೆಗೆಸೋ ಒಂದು ಕಾರ್ಯಾಚರಣೆ ಮಾಡ್ತೀವಿ. ಇಲ್ಲ, ಅನುಮತಿಗೆ ಅರ್ಜಿಯನ್ನು ನಮ್ಮಲ್ಲಿ ಬಂದಿರಲಿಲ್ಲ. ನಮ್ಮಲ್ಲಿ ಈಗ ಏನಿದೆ DC ರೆವಿನ್ಯೂ ಈ ಒಂದು ಪರ್ಮಿಷನ್ಸ್ ಕೊಡೋದಕ್ಕೆ ಒಂದು ಅಧಿಕಾರಿ ಆಗಿರ್ತಾರೆ, ಸಕ್ಷಮ ಪ್ರಾಧಿಕಾರ. ಇಲ್ಲ, ಕಾರ್ಪೊರೇಷನಿಂದ ಯಾವುದೇ ಸಹಕಾರ ಇಲ್ಲ. ಈಗ ರೀಸೆಂಟಾಗಿ ಅವ್ರು ಬಂದಿದ್ದಾಗಲೂ ಕೂಡ ನಾವು ಕಾರ್ಪೊರೇಷನಿಂದ ನಾವೇನು ಮಾಡೋಕ್ಕಾಗೋದಿಲ್ಲ, ಇದು ಪ್ರೈವೇಟ್ ಕಾರ್ಯಕ್ರಮ ಇದ್ದಾಗ ನಮಗೆ ಸಂಬಂಧ ಇಲ್ಲ ಅಂತಲೇ ಹೇಳಿದ್ವಿ. ಈಗ ನಿಟ್ಟಿನಲ್ಲಿ ಇವತ್ತೇನು ಈ ಥರ ಬ್ಯಾನರ್ಸ್ ಹಾಕಿದ್ದಾರೆ, ಅದು ನಮ್ಮಿಂದಂತೂ ಪರ್ಮಿಷನ್ ಆಗಿಲ್ಲ, ಕಾರ್ಪೊರೇಷನಿಂದ ಯಾವುದೇ ವಿಧವಾದ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ತೆಗೆಸ್ತಾ ಇದ್ದೀವಿ. ಕಟ್ಟೋತನ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಒಂದು ವಾರ ಕೂಡ ಇತ್ತು, ಒಂದು ವಾರಿಂದ ಇದೆ ಇಲ್ಲಿವರೆಗೂ ಇದ್ದು. ಅಂದ್ರೆ ನಿಮ್ಮ ಮೇಲೆ ಯಾರಾದರೂ ಒತ್ತಡ ಬಂದ್ರೆ ತೆಗಿತಾ ಇದ್ರೆ ಅಥವಾ ಇಲ್ಲ, ಈಗ ಏನಂದರೆ ಒತ್ತಡ ಐತಿ, ಹಂಗಾಗಿ ಬಂದು ತೆಗಿಯಾಕ ಇಲ್ಲ. ಈಗ ಯಾವುದೇ ಒಂದು ಇದರಲ್ಲಿ ನೀವೇ ನೋಡಿರ್ಬೋದು, ಲಾಸ್ಟ್ ವೀಕು ಕೂಡ ನಾವು ಕಾರ್ಯಾಚರಣೆ ಮಾಡಿದ್ವಿ. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತಕ್ಕಂಥ ವಿಷಯ. ಈ ಒಂದು ಇದರಲ್ಲಿ ಕೂಡ ನಮ್ಮ ಝೋನಲ್ ಆಫೀಸ್ ಅಂತ 3 ಸೆಂಟ್ರಲ್, ನಾರ್ತ್, ಸೌತ್ ಅಂತ 3 ಕಡೆ ಇದೆ. ಆ ಒಂದು ಝೋನಲ್ ಕಮಿಷನರ್ಗಳ ನೇತೃತ್ವದಲ್ಲಿ ಸಂಬಂಧಪಟ್ಟ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಸೇರಿದಂತೆ ನಾವು ಒಂದು ಕಮಿಟಿನೂ ಕೂಡ ರಚನೆ ಮಾಡಿದ್ದೀವಿ. ಅವರು ಈ ಬಗ್ಗೆ ಮುಂಜಾಗ್ರತೆಯಾಗಿ ಅವರೇ ನೋಡಿಕೊಂಡು ಇದನ್ನು ತೆರವುಗೊಳಿಸಬೇಕು ಅಂತ. ಈ ನಿಟ್ಟಿನಲ್ಲಿ ಎಲ್ಲೋ ಸ್ಲೋ ಆಗಿರಬಹುದು, ಅವ್ರಿಗೂ ಕೂಡ ನಾವು ಇನ್ಮೇಲೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತೀವಿ. ಅವ್ರಿಗೂ ಕೂಡ ಜನ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ನಾವೇ ತೆಗೆಸೋ ಒಂದು ಕ್ರಮ ಆಗಬೇಕು ಅಂತ ಅದನ್ನು ಕೂಡ ಈಗ ನೆಕ್ಸ್ಟ್ ಹೌದು ಹೌದು. ಇದು ಪ್ರಿಂಟರ್ ಏನಿದೆ ಅಂತ ನೋಡಿಕೊಂಡು ಆ ಪ್ರಿಂಟರ್ ಹೆಸರು ಏನಾದರೂ ಇದ್ದರೆ ಅವ್ರಿಗೆ ಫೈನು ಕೂಡ ಹಾಕಬೇಕಾಗುತ್ತೆ. ಆಮೇಲೆ ಸಂಬಂಧಪಟ್ಟ ಆಯೋಜಕರ ಮೇಲೂ ಕೂಡ ಏನಾದರೂ ಫೈನ್ ಹಾಕಬೇಕು. ಅಭಿಯಾನಗಳು, ಜಾಗೃತಿಗಳು ಸಂಘ ಸಂಸ್ಥೆಗಳಿಂದ ನಡೀತಾ ಇರ್ತವೆ. ಸೊ ಈ ಒಂದು ಇದಕ್ಕೆ ಪರ್ಮಿಷನ್ ಕೊಡಲೇ ಇದಕ್ಕೆ ಏನು ಕಾರಣ? ಈ ಒಂದು ಇದರಲ್ಲಿ ನಮಗೆ ಪರ್ಮಿಷನ್ ಈಗ ಅರ್ಥರೈಸ್ಡ್ ಆಗಿ ಇದು ಅವ್ರು ಎಲ್ಲಿ ಪರ್ಮಿಷನ್, ಅದು ಯಾವುದು ಗ್ರೌಂಡಲ್ಲಿ ಏನು ಮಾಡ್ತಾರೆ ಅನ್ನೋದು ಅದು ಅವ್ರು ಡಿಸೈಡ್ ಮಾಡಿಕೊಂಡು ಪರ್ಮಿಷನ್ಗೆ ಹಾಕಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನು ನೀವು ನೋಡಿದ್ರೆ ಸರ್ದಾರ್ ಗ್ರೌಂಡ್ ಅಂತಿದೆ. ಸರ್ದಾರ್ ಗ್ರೌಂಡು ನಮ್ಮ ವ್ಯಾಪ್ತಿಯಲ್ಲಿ ಬರೋದಲ್ಲ, ಅದಕ್ಕೆ ಪರ್ಮಿಷನ್ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಕೊಡಲ್ಲ. ಜೊತೆ ಮಾಡ್ತೀವಿ ಅಂತೇಳಿ ಯಾವುದೋ ಒಂದು ಸಂಘ ಅಥವಾ ಸಂಘಟನೆ ಮುಂದೆ ಬಂದಾಗ ಸೊ ಅದಕ್ಕೆ ಅನುಮತಿ ಕೊಡಲ್ಲ ಅಂತಂದರೆ ಏನಾದರೂ ಒತ್ತಡ ಇದೆಯಾ? ಅಲ್ಲ, ಅದಕ್ಕೆ ಅನುಮತಿ ಕೊಡಲ್ಲ ಅಂತಲ್ಲ. ಈಗ ಪ್ರೈವೇಟ್ ಕಾರ್ಯಕ್ರಮ ಈಗ ಡೈಲಿ ನಡೀತಾ ಇರ್ತಕ್ಕಂಥ ವಿಷಯಗಳು ಎಷ್ಟೋ ಕಡೆ ಏನು ನಡೀತಾನೆ ಇರುತ್ತೆ. ಅದರಲ್ಲಿ ಈಗ ಪಾಲಿಕೆಯಿಂದ ನಮ್ಮಲ್ಲಿ ಈಗ ಏನು ಡೈಲಿ ನಾವು ಏನು ಕಸ ಕಲೆಕ್ಟ್ ಮಾಡಬೇಕಾಗುತ್ತೆ, ಕಸ ಡಿಸ್ಪೋಸ್ ಮಾಡಬೇಕಾಗುತ್ತೆ, ಅದು ಪಾಲಿಕೆಯಿಂದ ನಮ್ಮ ಹೆಲ್ತ್ ಸೆಕ್ಷನಿಂದ ಕಂಪಲ್ಸರಿಯಾಗಿ ಡೈಲಿ ಬೇಸಿಸಲ್ಲಿ ನಡೆಯುತ್ತೆ. ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತೀವಿ. ಸೋರ್ಸಲ್ಲೇ ಸೆಗ್ರಿಗೇಷನ್ ಮಾಡೋದಕ್ಕೆ ನಾವು ಇನ್ಫಾರ್ಮೇಷನ್ ಕೂಡ ಕೊಡ್ತೀವಿ. ಇನ್ನು ನೀವೆಲ್ಲ ನೋಡ್ಬೋದು, ಇಲ್ಲೂ ಕೂಡ ಚೆನ್ನಮ್ಮ ಸರ್ಕಲಲ್ಲಿ ಅಲ್ಲೊಂದು TV ಇದೆ. ಆ TV ನೋಡಿದ್ರೆ ಅದರಲ್ಲಿ ಡೈಲಿ ನೀವು ಸೋರ್ಸ್ ಸೆಗ್ರಿಗೇಷನ್ ಬಗ್ಗೆ, ಕಲೆಕ್ಷನ್ ಬಗ್ಗೆ. ಬೆಳಗಾವಿ ಕ್ಲೀನ್ ಇತ್ತು ಅಂದ್ರೆ ನಂಬರ್ 1 ಆಗ್ಬೋದಿತ್ತು. ಮೈಸೂರನ್ನ ದಾಟಿ ಅಷ್ಟೊಂದು ಕ್ಲೀನ್ ಆಗಿದೆಯಾ ನಮ್ಮ ಬೆಳಗಾವಿ? ನಾವು ಪಾಲಿಕೆಯಿಂದ ಮಾಡ್ತಿರ್ತೀವಿ. ಈಗ ಬೇರೆಯವರು ಕೂಡ ಸಾರ್ವಜನಿಕರು ಬಂದು ನಿಮ್ಮ ಕೈ ಜೋಡಿಸ್ತಾರಂತಂದ್ರೆ ನೀವ್ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀರಿ? ಅಲ್ಲ, ಅದನ್ನು ಈಗ ನಾವು ನಮ್ಮ ಕಡೆಯಿಂದ ಮಾಡೋ ಕೆಲಸಗಳನ್ನ ನಾವು ಮಾಡ್ತೀವಿ. ಈಗ ಬೇರೆಯವ್ರು ಮಾಡ್ತೀವಿ ಅಂದರೆ ನಾವು ಪಾಲಿಕೆಯಿಂದ ನಾವೇನು ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡ್ತೀವಿ. ನಾವು ಬೇರೆಯವರು ಕಸ ಸ್ವಚ್ಛ ಮಾಡ್ತಾರೆ ಅಕ್ಟೋಬರ್ 2ಕ್ಕೆ. ಸೊ ಕ್ಲೀನ್ ಇದೆ ಇಂಡಿಯಾ ಅಂತ ಹೇಳ್ಬಿಟ್ಟು ಬಿಡಕ್ಕಾಗತ್ತಾ ಬೆಳಗಾವಿ? ಈಗ ನೀವು ಹೇಳೋದು ಹೆಂಗಿದೆ ಅಂದರೆ ಇದು ಡೈಲಿ ಬೇಸಿಸಲ್ಲಿ ಎಲ್ಲ ನಡೀತಾ ಇರ್ತಕ್ಕಂಥ ವಿಷಯ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಅವ್ರು ಯಾಕೆ ಮಾಡ್ತಿದ್ದಾರೆ ನೀವು ಅವ್ರನ್ನೇ ಕೇಳಬೇಕಾಗುತ್ತೆ. ಇಲ್ಲ, ನೀವು ಅವ್ರನ್ನೇ ಕೇಳ್ಕೋಬೇಕಾಗುತ್ತೆ. ಅಲ್ಲ ಸರ್, ಇನ್ನು ಮುಂದೆ ಚೆನ್ನಮ್ಮ ಸರ್ಕಲ್ ಯಾವುದೇ ರೀತಿಯಂತ ಫ್ಲೆಕ್ಸ್ ಇರಲ್ಲ, ಯಾವುದೇ ರಾಜಕಾರಣ ಆಗಲಿ, ಅಥರೈಸ್ಡ್ ಫ್ಲೆಕ್ಸ್ಗಳಿರುತ್ತೆ. ಅಲ್ಲ, ಅಥರೈಸ್ಡ್ ಪರ್ಮಿಷನ್ ಯಾರಿಗೆ ಬೇಕು ಅವ್ರಿಗೆ ಅಷ್ಟೇ ಪರ್ಮಿಷನ್ ಕೊಡ್ತೀರಿ ಸರ್? ಇಲ್ಲ, ಪರ್ಮಿಷನ್ ಚೆಕ್ ಮಾಡ್ಕೊಂಡು ಕೊಡ್ತೀವಿ. ಯಾವ ರೀತಿ ಸರ್ ನೀವು ಪರ್ಮಿಷನ್ ಕಂಡೀಷನ್ ಏನಿದೆ ಹೇಳಿ ಸರ್ ಅದರದ್ದು? DC ರೆವಿನ್ಯೂ ಅವರು ಇದ್ದಾರೆ, ಅವ್ರು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ಥ್ಯಾಂಕ್ ಯು. विनोद कोलकार, KMM मराठी, बेळगाव.
जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम। मन भाए आराधना।